ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನಿವತ್ತು ಒಂದು ಉತ್ತಮವಾದಂತಹ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಪ್ರಶ್ನೆಗೆ ನೀವು ನಿಮ್ಮ ಅನುಭವ ಮತ್ತು ನಿಮ್ಮ ವಿದ್ಯಾವಂತಿಕೆಯನ್ನು ಪಣವಿಟ್ಟು ಯೋಚನೆ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವಿಚಾರಕ್ಕೆ ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ಕಾಮೆಂಟ್ಸ್ ಮಾಡಿ. ಇದು ನಮ್ಮ ಪ್ರಪಂಚದ ಬಹುದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆಮೇಲೆ ನಿಮ್ಮ ಕಾಮೆಂಟ್ಸನ್ನು ಮರೆಯದೆ ನನಗೆ ತಿಳಿಸಿ. ಸ್ನೇಹಿತರೆ, ಈಗ ನಮ್ಮ ಭೂಮಿ ಮೇಲೆ ತಾಪಮಾನ, ಉಷ್ಣಾಂಶ, ಬಿಸಿಲು, ಸೆಕೆ, ನೀರಿನ ಸಮಸ್ಯೆ ಎಷ್ಟು ತಾಂಡವಾಡ್ತಾ ಇದೆ ಅಂತಂದರೆ, ನಮ್ಮ ಮನೆ, ನಮ್ಮ ಮನಸ್ಸು ಹಾಗೂ ನಮ್ಮ ದೇಹವನ್ನು ಸುಟ್ಟು ನಾಶ ಮಾಡ್ತಾ ಇದೆ, ಸುಟ್ಟು ಕರಕಲು ಮಾಡ್ತಾ ಇದೆ. ಹಾಗೂ ಯೋಚನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು? ಇವತ್ತು ಇಷ್ಟೊಂದು ಬಿಸಿಲು ಬರೋದಕ್ಕೆ, ಇಷ್ಟೊಂದು ಸೆಕೆ ಆಗಲಿಕ್ಕೆ, ಇಷ್ಟೊಂದು ಟೆಂಪರೇಚರ್ ರೈಸ್ ಆಗಲಿಕ್ಕೆ, ನೀರಿನ ಸಮಸ್ಯೆ ಕಾರಣ ಆಗಲಿಕ್ಕೆ ಕಾರಣ ಏನು? ಒಂದೇ ಒಂದು ಕಾರಣ, ನಮಗೆ ಪರಿಸರದ ಬಗ್ಗೆ ಇದ್ದಂಥ ಪ್ರೀತಿ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲ, ಪರಿಸರವನ್ನು ಉಳಿಸ್ಬೇಕು ಅನ್ನೋ ಆ ಒಂದು ಕಮಿಟ್ಮೆಂಟು ಇಲ್ಲ. ಅದು ಹಾಳಾಗೋಗ್ಲಿ, ಆ ಪರಿಸರವನ್ನು ನಿತ್ಯ ನಿರಂತರವಾಗಿ ನಾವು ನಾಶ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ಈ ಪರಿಸರ ನಾಶಕ್ಕೆ ಕಾರಣ ಏನು? ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. ಏನು ಅಭಿವೃದ್ಧಿ? ಮನೆ ಮೇಲೆ ಮನೆ ಕಟ್ಟೋದು ಅಭಿವೃದ್ಧಿನ? ಬೈಕ್ ಜೊತೆ ಕಾರ್ ತಗೊಳೋದು ಅಭಿವೃದ್ಧಿನ? ರಸ್ತೆನ 2 ರಸ್ತೆ 4 ರಸ್ತೆ ಮಾಡೋದು ಅಭಿವೃದ್ಧಿನ? ಏನು ಅಭಿವೃದ್ಧಿ? ಹಣದ ಕೇಂದ್ರೀಕರಿಸಿಕೊಂಡು ಹಣನ ತೋರ್ಪಡಿಕೆಗೋಸ್ಕರ ಬದುಕನ್ನು ಸರಳವಾಗಿ ಬದುಕೋದನ್ನು ಬಿಟ್ಟು ಎಲ್ಲ ತೋರಿಕೆಗೋಸ್ಕರ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ? ಗಾಳಿ ಕಲುಷಿತವಾಗ್ತಾ ಇದೆ, ನೀರು ಕಲುಷಿತವಾಗ್ತಾ ಇದೆ, ತಿನ್ನ ಅನ್ನ ಕಲುಷಿತವಾಗ್ತಾ ಇದೆ. ಈ ಕಲುಷಿತ ನೀರನ್ನ, ಅನ್ನವನ್ನ, ಗಾಳಿಯನ್ನ ಕುಡಿಯೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಸಹಿತ ನಾಶವಾಗಿ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂದ್ರೆ ಪರಿಸರ ನಾಶ. ನಿರಂತರವಾಗಿ ಪರಿಸರದ ಮೇಲೆ ನಾವು ಅತ್ಯಾಚಾರ ಮಾಡ್ತಾ ಇದ್ದೀವಿ. ಅತ್ಯಾಚಾರ ಅಂತ ಹೇಳ್ತಾ ಇದ್ದೀನಿ ನಾನು. ನೋಟ್ ದಿಸ್ ಪಾಯಿಂಟ್. ಈ ಪರಿಸರ ನಾಶದಿಂದ ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಎಷ್ಟೊಂದು ಕಷ್ಟಗಳಿಗೆ ನಾವು ಗುರಿ ಆಗ್ತಾ ಇದ್ದೀವಿ ಅಂದ್ರೆ, ಕೋವಿಡ್-19ಗಿಂತ ಭೀಕರವಾದಂಥ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಸ್ನೇಹಿತರೆ, ನಾವು ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ 20 ವರ್ಷದ ಹಿಂದೆ ನಮ್ಮ ಮಲೆನಾಡು ಅಂತಂದ್ರೆ ಊಟಿ ಅಂತ ಇದ್ರು. ಹಾಸನ, ಚಿಕ್ಕಮಗಳೂರು, ಕೊಡಗನ್ನ ಬಡವರ ಊಟಿ ಅಂತ ಇದ್ರು. ಟೆಂಪರೇಚರು 15ರಿಂದ 16, 17 ಇರ್ತಿತ್ತು. ಈಗ ನಮ್ಮ ಬೇಲೂರಲ್ಲೇ 36, 37, 38 ಡಿಗ್ರಿ ಟೆಂಪರೇಚರ್ ಅಂದ್ರೆ, ವಾಟ್ ಅಬೌಟ್ ಗುಲ್ಬರ್ಗ, ರಾಯಚೂರು, ಬಾಗಲಕೋಟ್, ಯಾದಗಿರಿ? ಅಲ್ಲಿ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಎಷ್ಟಿರಬಹುದು? 43, 44 ಡಿಗ್ರಿ. ಹಾಗಾದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಮನುಷ್ಯನ ನಾಶ ಮಾಡ್ಕೊಂತ ಇದ್ದೀವಿ ನಾವೇ. ಇದಕ್ಕೆಲ್ಲ ನಾವು ಬೇರೆಯವ್ರನ್ನ ದ್ವೇಷಿಸೋದ್ರಿಂದ,
ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಇವ್ರ ತಪ್ಪು ಅವ್ರ ತಪ್ಪು ಅನ್ನೋದಕ್ಕಿಂತ ನಮ್ಮನ್ನು ನಾವು ಪ್ರತಿಯೊಬ್ಬ ಜನರು ಸಹಿತ ಈ ಕಾರ್ಯಕ್ರಮದಲ್ಲಿ ಪರಿಹಾರಕ್ಕಾಗಿ ಯೋಚನೆ ಮಾಡಬೇಕು. ಹೊಣೆಗಾರಿಕೆ ಒತ್ಕೊಳ್ಳೇಬೇಕು. ಯಾಕೆ ಹೇಳಿ, ನಮ್ಮದು ಈಗ ನನಗೆ 60 ವರ್ಷ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಬಗ್ಗೆ ಆದರೂ ಸಹಿತ ನಾವು ಯೋಚನೆ ಮಾಡಲಿಲ್ಲ ಅಂತಂದರೆ ನಮ್ಮಂತ ಹೇಳ್ಬಾರ್ದು ಬಿಡಿ. ಅದನ್ನು ಈ ಅಭಿವೃದ್ಧಿ 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 ಅಂದ್ಕೊಂಡು ನಾವು ಕಾಡುಗಳನ್ನು ನಾಶ ಮಾಡಿದ್ವಿ, ಕೆರೆ ಕಟ್ಟೆಗಳನ್ನು ನಾಶ ಮಾಡಿದ್ವಿ, ಪ್ರಾಣಿ ಸಂಕುಲಗಳನ್ನು ನಾಶ ಮಾಡಿದ್ವಿ. ಈಗ ಅಳಿವಿನ ಅಂಚಿಗೆ ನಾವು ಬರ್ತಾ ಇದ್ದೀವಿ. ನಾವು ಒಂದು ಪ್ರಾಣಿ ಅನ್ನೋದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೆ ಹೇಗೆ ನಾಶವಾಗ್ತಾ ಇದೆಯೋ, ಅವು ಕುಡಿಯೋ ನೀರಿಗೆ ಅನ್ನಕ್ಕೋಸ್ಕರ ರಸ್ತೆಗಳಲ್ಲಿ ಆನೆಗಳು ನಮ್ಮಲ್ಲಿ ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾವೆ. ಪಾಪ ಅವಕ್ಕೆ ಇಲ್ಲಿ ಬರಬೇಕು ಅಂತ ಆಸೆ ಇಲ್ಲ, ಅಭಿಲಾಷೆ ಇಲ್ಲ. ಆದರೆ ಅನ್ನಕ್ಕಾಗಿ, ಆಹಾರಕ್ಕಾಗಿ, ಕುಡಿಯೋ ನೀರಿಗಾಗಿ ಇವತ್ತು ರಸ್ತೆಗಳಲ್ಲಿ ಹಳ್ಳಿಗಳಿಗೆ ಪೆರೇಡ್ ಮಾಡ್ತಾ ಇದ್ದಾವೆ. ಈಗ ನಾವು ಯಾವ ಸ್ಥಿತಿಲಿದ್ದೀವಿ ಅಂತಂದರೆ ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಫ್ರಾನ್ಸ್ನ ಕ್ಯಾಲಿಫೋರ್ನಿಯಾದಲ್ಲಿ ಹೈಯೆಸ್ಟ್ ಟೆಂಪರೇಚರ್ 60 ಡಿಗ್ರಿ, ಪ್ರಪಂಚದ ಹೈಯೆಸ್ಟ್ ಟೆಂಪರೇಚರ್ ಇವತ್ತು, ಅಂದರೆ ಈ ಶತಮಾನದಲ್ಲೇ. ನಮ್ಮ ದೇಶದಲ್ಲಿ ರಾಜಸ್ಥಾನದಲ್ಲಿ 53 ಡಿಗ್ರಿ ಸೆಲ್ಸಿಯಸ್, 53 ಡಿಗ್ರಿ ಸೆಲ್ಸಿಯಸ್. ಈಗ ನಮ್ಮ ರಾಜ್ಯದ ಬಾಗಲಕೋಟೆನಲ್ಲೇ 43-44 ಡಿಗ್ರಿ ಟೆಂಪರೇಚರ್. ಈಗಾದರೆ ಇದರ ಪರಿಣಾಮ ಏನೇನಾಗುತ್ತೆ, ಅಂತ ನೀವು ಯೋಚನೆ ಮಾಡೋದೇ ಕಷ್ಟ ಆಗುತ್ತೆ. ನಂಬರ್ 1, ನೀರು ಕಮ್ಮಿ ಆಗುತ್ತೆ, ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಇದು ಇವತ್ತಿಂದ ಆಗ್ತಿರೋದಲ್ಲ. ಪ್ರತಿ ವರ್ಷ 1 ಡಿಗ್ರಿ 2 ಡಿಗ್ರಿ ಟೆಂಪರೇಚರ್ ಆಗ್ತಾ ಇದೆ. ಯಾರು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಳ ನಾವೆಲ್ಲ 17-18 ಡಿಗ್ರಿ ಟೆಂಪರೇಚರ್ ನೋಡಬೇಕಾದ್ರೆ 38 ಡಿಗ್ರಿ ಬರುತ್ತೆ ಅಂತಂದರೆ ಅವಾಗೆಲ್ಲ 20 ಡಿಗ್ರಿ 22 ಡಿಗ್ರಿ 25 ಡಿಗ್ರಿ ಗುಲ್ಬರ್ಗದಲ್ಲಿ ಅಂದರೆ ನಾವು ಭಯ ಪಡ್ತಾ ಇದ್ವಿ. ಬಟ್ ಟುಡೇ ನಾವು ಪ್ರತಿ ವರ್ಷ ಜಾಸ್ತಿ ಆಗಿ 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 ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಧೂಳು, ಹೊಗೆ, ಈ ತಾಪಮಾನ ಎಲ್ಲ ಮೀರಿ ಹೋಗ್ಬಿಟ್ಟಿದೆ. ಈಗ ಇದನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನೀರಿಗಾಗಿ ಜನ ಹಪಾಪಿಸ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ, ರೈತರಿಗೆ ಬೆಳೆಗೆ ನೀರು ಬೇಕು. ಬೆಳೆಗೆ ನೀರು ಸಿಗಲಿಲ್ಲ ಅಂದರೆ ತಿನ್ನೋ ಅನ್ನಕ್ಕೂ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬೋರ್ವೆಲ್ಗಳು, ಕೆರೆಗಳು ಬತ್ತಿ ಹೋಗ್ತಾ ಇದ್ದಾವೆ. ಡ್ಯಾಮ್ ನೀರು ಖಾಲಿ ಆಗ್ತಾ ಇದೆ. ಬೋರ್ವೆಲ್ ಅನ್ನ ಹೊಸ ಬೋರ್ವೆಲ್ ಕೊರ್ಸೋದ್ರಿಂದ ರೈತರು ಸಾಲದ ಸುಳಿಲಿ ಸಾಯ್ತಾ ಇದ್ದಾರೆ. ಒಂದು ಬೋರ್ವೆಲ್ ಕೊರೆಸ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕು. ಪಾಪ ಅಡಿಕೆ ತೋಟ ಮಾಡ್ಕೊಂಡಿರ್ತೀವಿ, ತೆಂಗಿನ ತೋಟ ಇರ್ತದೆ. ಒಂದು ನಿಂತೋಯ್ತು ಅಂದ್ರೆ ನಮ್ಮ ಜೀವ ಹೋದಂಗೆ ಆಗ್ತದೆ. ಮತ್ತೊಂದು ಬೋರ್ವೆಲ್ ಕೊರೆಸ್ತೀವಿ. ಅದರಲ್ಲೂ ನೀರು ಬರಲಿಲ್ಲ ಅಂದ್ರೆ ನಾವು ಸಾಲದ ಸುಳಿಲಿ ಸಿಗಾಕೊಂಡ್ಬಿಡ್ತೀವಿ. ಜೀವನ ನಶ್ವರ ಅನ್ಸ್ಬಿಡುತ್ತೆ. ನಾಶವಾಗಿ ಹೋಗ್ತಾ ಇದೆ ರೈತ ಕುಟುಂಬಗಳು. ಏನ್ ಮಾಡೋದು? ಈ ವಾತಾವರಣದಲ್ಲಿ ನಾವಿದ್ದೀವಿ. ಏಪ್ರಿಲ್ ಇವತ್ತು 5ನೇ ತಾರೀಕು. ಮಳೆಯ ಒಂದೇ ಒಂದು ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಮಳೆಯ ಸಿಂಪ್ಟಮ್ಸ್ ಇಲ್ಲ. ಬರಗಾಲದ ಛಾಯೆ. ಕಳೆದ ವರ್ಷನೂ ಬರಗಾಲ, ಈ ವರ್ಷನೂ ಬರಗಾಲ ಬರುವಂತಹ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ಈಗಲೂ ಕಾಲ ಮಿಂಚಿಲ್ಲ. ನಾನು ನಿಮ್ಮ ಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ. ಇವ್ರ ಮೇಲೆ ಹೇಳ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಬದುಕು, ನಿಮ್ಮ ಮಕ್ಕಳ ಭವಿಷ್ಯ ಈಗ ನಿಮ್ಮ ಕೈಲಿದೆ. ನೀವು ಯೋಚನೆ ಮಾಡಿ. ಅಟ್ಲೀಸ್ಟು ನಾವು ವಾತಾವರಣವನ್ನು ತಿಳಿ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಈ ವಾತಾವರಣದ ಟೆಂಪರೇಚರನ್ನು ಇಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಯೋಚನೆ ಮಾಡೋಣ.
ಅದಕ್ಕಿಂತ ತಗ್ಗಿಸ್ಲಿಕ್ಕೆ ಯೋಚನೆ ಮಾಡೋಣ, ಕಡಿಮೆ ಮಾಡಲಿಕ್ಕೆ ಆ ಪ್ರಮಾಣವನ್ನು ಯೋಚನೆ ಮಾಡೋಣ. ಇದಕ್ಕಾಗಿ ಸರ್ಕಾರವನ್ನ, ರಾಜಕಾರಣಿಗಳನ್ನ, ಬೇರೆ ಬೇರೆಯವ್ರನ್ನ ಕೈ ತೋರಿಸಿ ಹೇಳೋದನ್ನ ಬಿಟ್ಟು, ನನ್ನ ಸ್ನೇಹಿತರು ನೀವೆಲ್ಲರೂ ಸಹಿತ ಬಹಳ ಬುದ್ಧಿವಂತರಿದ್ದೀರಾ, ವಿದ್ಯಾವಂತರಿದ್ದೀರಾ, ವಿಚಾರವಂತರಿದ್ದೀರಾ, ಸಾಮಾಜಿಕ ಕಳಕಳಿ ಇದೆ ನಿಮಗೆಲ್ಲ. ನೀವೆಲ್ಲ ಈ ಸಮಸ್ಯೆಗೆ ಪರಿಹಾರ ಯೋಚನೆ ಮಾಡಿ, ಸರಿಯಾಗಿ ಚಿಂತನೆ ಮಾಡಿ, ಕುಲಂಕುಷವಾಗಿ ಯೋಚನೆ ಮಾಡಿ ಪರಿಹಾರಗಳನ್ನು ಕಾಮೆಂಟ್ಸ್ ಮಾಡಿ. ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು, ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತು. ಈ ಎರಡು ಸಮಸ್ಯೆಗೆ ಪರಿಹಾರನೇ ಈ ಟೆಂಪರೇಚರ್ ರೈಸ್ ಆಗೋದನ್ನು ಕಂಟ್ರೋಲ್ ಮಾಡೋದು. ದಯಮಾಡಿ ಎಲ್ಲ ನನ್ನ ಸ್ನೇಹಿತರು ಕಾಮೆಂಟ್ಸ್ ಮಾಡಿ, ಪರಿಹಾರಗಳನ್ನು ಸೂಚಿಸಿ. ನಾಳೆ ಮತ್ತೆ ನೀವು ತಿಳಿಸಿದಂಥ ಪರಿಹಾರಗಳನ್ನು ನೀವು ಮತ್ತೆ ಯೋಚನೆ ಮಾಡೋಣ, ಚರ್ಚೆ ಮಾಡೋಣ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಾ ಇದೆ, ಆದ್ದರಿಂದ ನಾಳೆ ಪರಿಹಾರಗಳನ್ನು ಸೂಚಿಸೋಣ, ಯೋಚನೆ ಮಾಡೋಣ. ನನ್ನ ಈ ವಿಡಿಯೋ ಸತ್ಯ ಇದ್ದರೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮೊಟ್ಟಿಗೆ ಇರಬೇಕು ಅಂದರೆ ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಚಿಂತನೆ ಮಾಡೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಹಣಲಿಟ್ಕೊಳ್ಳಿ. ನೋವಿನಿಂದ ಹೇಳ್ತಾ ಇದ್ದೀನಿ, ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮ್ಮ ಸಮಸ್ಯೆಗಳಿಗೆ, ನಮ್ಮೆಲ್ಲರ ಸಮಸ್ಯೆಗೆ ನಿಮ್ಮ ಪರಿಹಾರ ತಿಳಿಸಲೇಬೇಕು. ಸ್ನೇಹಿತರೆ, ಇದು ನಿಮ್ಮೆಲ್ಲರ ಸಮಸ್ಯೆ. ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.